ಮಾಡಿ ಸಣ್ಣ ಪುಟ್ಟ ಗಾಡಿಗಳನ್ನು ತರಬೇಕು. ಉದಾಹರಣೆಗೆ ಇರ್ತಕ್ಕಂಥ ಎಲ್ಲ ಪ್ರಭಾವಿ ಶಾಸಕರುಗಳೇ, ಒಂದು ನಮ್ಮ ಕೊತ್ತೂರು ಮಂಜುನಾಥ್ ಅವರಿಗೆ ಅವರದೇ ಆಗಿರ್ತಕ್ಕಂಥ MLC ಅನಿಲ್ ಕುಮಾರ್ ಅವರು, ನಮ್ಮ ನಜೀರ್ ಅಹಮದ್ ಅವರು, ಮತ್ತೆ ನಮ್ಮ ನಂಜೇಗೌಡರು, ಅವರಿಗೆ ಅದೆಲ್ಲ ಒಂದು ಟೀಮ್ ಸಪೋರ್ಟ್ ಮಾಡುತ್ತೆ. ಅವರಿಗೆ ಗ್ರಾಂಟ್ ತರೋದಕ್ಕೆ ಅನುಕೂಲ ಆಗುತ್ತದೆ. ಜೊತೆಗೆ ಅವರೇ ಹೇಳಿಕೊಂಡ ಹಾಗೆ ಜಿಲ್ಲಾ ಉಸ್ತುವಾರಿ ಮತ್ತು ಅವ್ರು ಕೇಳಿದ್ದೆಲ್ಲ ಕೊಡ್ತಾರೆ. ಅವ್ರ ಹೆಚ್ಚಿಗೆ ಅಭಿವೃದ್ಧಿ ಮಾಡ್ಬೋದು. ಎರಡನೇದಾಗಿ ನಮ್ಮ ನಂಜೇಗೌಡರಿಗೆ ಈ ಒಂದು ಕೋಲಾರ ಜಿಲ್ಲೆಯವರೇ ಆಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಮತ್ತು ಸುಧಾಕರ್ ಅವರು ಅವರ ಸ್ವಂತ ಸಂಬಂಧಿಕರು. ಅವರಿಗೆ ಆಸ್ತಿ ರಕ್ಷೆ ಇದೆ. ಅವರಿಗೆ ಹಂಗಾಗಿ ಅವರು ಕೂಡ 100 ಕೋಟಿ ಹಣ ತರಲಿಕ್ಕೆ ಸಮರ್ಥಿದ್ದಾರೆ. ಅವರು ಮಾಡ್ತಾರೆ. ಮೂರನೇದಾಗಿ ರೂಪಮ್ಮ ಅವರು ನೋಡಿ, ಅವ್ರ ತಂದೆ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಗಳಿದ್ದಾರೆ. 27 ವರ್ಷಗಳ ಕಾಲ ಸಂಸದರಾಗಿದ್ದುಕೊಂಡು ಇಲ್ಲಿ 10 ವರ್ಷಗಳ ಕಾಲ ಭಾರತ ದೇಶದ ಮಂತ್ರಿಯಾಗಿದ್ದಂಥವರು. ಅವರದೇ ಸ್ವಂತ ವರ್ಚಸ್ಸಿನ ಮೇಲೆ ರೂಪಮ್ಮ ಅವರು ಇವತ್ತು ಅವರ ಪತಿಯವರು ಕೂಡ ವಿಧಾನಸೌಧದಲ್ಲಿ IAS ಅಧಿಕಾರಿ ಆಗಿರೋದ್ರಿಂದ ಸಹಜವಾಗಿ ಅವರ ಕೆಲಸಗಳು ನೀಲಾಜಲವಾಗಿ. ಈಗ ನೋಡಿ, ಅವರು ಅವಿಭಾಜ್ಯ ತಾಲೂಕಿನಲ್ಲಿರ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ನಮ್ಮ ಟೌನ್ಶಿಪ್ ಅನ್ನ ಅವರ ಪ್ರಭಾವವನ್ನು ಬಳಸಿ ಹಿಂದೆ ಆ ಬಂಗಾರದ ಗಡಿ ಇರ್ತಕ್ಕಂಥ 100,000 ಎಕರೆಯನ್ನ KGR ತಾಲೂಕು ಸೇರಿಸ್ಬೋದು. ನಾನಿಲ್ಲೊಬ್ಬ ಶಾಸಕಿದ್ರು ಕೂಡ ಸೌಜನ್ಯಕ್ಕಾದ್ರೂ ಕೂಡ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಒಂದು ಮಾತು ಕೇಳದೆ ಅವರು ನಡೆಯುತ್ತೆ ಅಂತೇಳಿ ಅವರ ಪ್ರಭಾವವನ್ನು ಬಳಸಿ ಇವತ್ತು ಅವರು ಆ KGR ತಾಲೂಕು ಸೇರಿಸ್ಕೊಂಡು ಅಲ್ಲಿ ಯಾವುದೇ ಅಭಿವೃದ್ಧಿ ಮಾಡ್ತಾರೆ. ಇವತ್ತು ಇಂಡಸ್ಟ್ರಿ ಏರಿಯಾದ ಮಾಡಿಕೊಂಡು ಆ ಇಂಡಸ್ಟ್ರಿಯಲ್ಲಿ ಡೆವಲಪ್ ಮಾಡದೇನೆ ತಮ್ಮ ಹಿಂಬಾಲಕರಿಗೆ ಇಷ್ಟ ಬಂದವರಿಗೆ 100 ಎಕರೆಗಳನ್ನ ಅವರು ಅದನ್ನ ಮಾರ್ತಾ ಇದ್ದವರು ಕೊಡ್ತಾ ಗೊತ್ತಿಲ್ಲ. ಆ ಸಂಪೂರ್ಣ ಮಾಹಿತಿ ತಗೊಂಡು ಅವ್ರು ಯಾವ್ಯಾವ ಸಂಸ್ಥೆಗಳಿಗೆ ಎಷ್ಟು ಎಕರೆ ಕೊಟ್ಟಿದ್ದಾರೆ, ಯಾವ ಮಾನದಂಡ ಮೇಲೆ ಕೊಟ್ಟಿದ್ದಾರೆ, ಯಾವ ರೀತಿ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ನಾನು ಕೂಡ ಗೌರವಾನ್ವಿತ ಮಂತ್ರಿಗಳು ಕೇಳ್ತಾ ಇದ್ದೀನಿ. ಆ ಮಾಹಿತಿ ತಗೊಂಡ್ಮೇಲೆ ಇದು ಇವರು ಸ್ವಾರ್ಥಕ್ಕೆ ಮಾಡ್ತಾ ಇದ್ದಾರಾ, ಇಲ್ಲ ಸಾರ್ವಜನಿಕ ಉದ್ದೇಶ ಮಾಡ್ತಾ ಇದ್ದಾರಾ, ಡೆವಲಪ್ಮೆಂಟೇ ಮಾಡದೆ, ಇಂಡಸ್ಟ್ರಿಯ ಬೌಂಡ್ರಿ ಗೊತ್ತು ಮಾಡದೆ, ಅಭಿವೃದ್ಧಿ ಮಾಡದೆ, ಇವರು ಎಲ್ಲೋ ಒಂದು ಕಡೆ ಶಾಸಕರು ಮತ್ತು ಸಚಿವರು ಅಲಾಟ್ ಮಾಡ್ತಾ ನೋಡ್ತಾ ಇದ್ರೆ ಎಲ್ಲೋ ನನಗೆ ಇದು ಸಮರ್ಪಕ ಆಗ್ತಾ ಇಲ್ಲ ಅನ್ನೋ ಅನುಮಾನ ಬರ್ತಾ ಇದೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿ ತಗೊಂಡು ನಾನು ಮುಂದಿನ ದಿನಗಳಲ್ಲಿ ಸ್ಥಳೀಯರಿಗೆ ಅವಕಾಶ ಸಿಗಬೇಕು, ಸ್ಥಳೀಯರು ಉದ್ಯೋಗ ಸಿಗಬೇಕು, ಸ್ಥಳೀಯರು ವ್ಯಾಪಾರಸ್ಥರಾಗಬೇಕು, ಸ್ಥಳೀಯರು ಕಾರ್ಖಾನೆಗಳನ್ನು ಮಾಡಬೇಕು. ಇದು ನಮ್ಮ ಉದ್ದೇಶ. ಜಮೀನುಗಳನ್ನು ಕೂಡ ಸರ್ಕಾರ ರೋಸ್ಟರ್ ಪದ್ಧತಿಯಂತೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ವಿಧಿವೇಯರು ಮತ್ತು ವಿದ್ಯಾವಂತರು ಈ ರೀತಿಯಾಗಿ ಹಂಚಿಕೆ ಮಾಡಬೇಕು. ಅದು ಯಾವುದನ್ನು ಮಾಡದೆ ತಮ್ಮ ಮೂಗಿನ ನೇರಕ್ಕೆ ಸರ್ಕಾರದ ತಮ್ಮ ಮಾತು ನಡೆಯುತ್ತೆ ಅಂತ ಹೇಳಿ ಬಡವರಿಗೆ ಮೋಸ ಮಾಡ್ತಕ್ಕಂಥದ್ದು, ಸ್ಥಳೀಯರಿಗೆ ಮೋಸ ಮಾಡ್ತಕ್ಕಂಥದ್ದು ಇದ ಜನ ಮೆಚ್ಚತಕ್ಕಂಥ ಕೆಲಸ ಅಲ್ಲ. ಈ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ ತಗೊಂಡು ಮುಂದೆ ಅದನ್ನು ಯಾವ ರೀತಿ ತಪ್ಪುಗಳಾಗಿದ್ದ ಹೋರಾಟ ಮಾಡಬೇಕು, ನನ್ನ ಭಾಗದ ಜನಕ್ಕೆ ನ್ಯಾಯ ಕೊಡಿಸ್ಬೇಕು, ಆ ಇದರಲ್ಲಿ ನಾನು ಮುಂದೆ ಮುಂದುವರಿದ್ದೇನೆ.